ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಅದು ಡಿಸೆಂಬರ್ 19 ಬೆಳಗಾವಿಯಲ್ಲಿ ನಡೀತದು. ಸದನ ಇಲ್ಲದಾಗ ಅದು ನಡೆದಿತ್ತು. ಅದನ್ನೆಲ್ಲ ನಾವು ಚರ್ಚೆ ಮಾಡಿ ನಮ್ಮ ಕಾನೂನುಗಳನ್ನು ಇವೆಲ್ಲ ತೆಗೆದು ಕೌಲ್ ಆ್ಯಂಡ್ ಸೆಕ್ಟರ್ ತೆಗೆದು ಎಲ್ಲ ಕಡೆ ರಾಜ್ಯಸಭೆಯನ್ನು ಕೇಳಿ ಒಂದು ತೀರ್ಮಾನವನ್ನು ಕೊಟ್ಟಿವಿ. ನೀವು ಮಾಧ್ಯಮ ಸ್ನೇಹಿತರು ಅಪ್ರಿಷಿಯೇಟ್ ಮಾಡಬೇಕು. ಅವರು ಕೋರ್ಟ್ಗೆ ಹೋಗಿದ್ದರು, ಹೈಕೋರ್ಟ್ನೇ ಅವ್ರಿಗೆ ಸಿಗಲಿಲ್ಲ, ಸುಪ್ರೀಂ ಕೋರ್ಟ್ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದರು, ದಿ ಚೇರ್ಮನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಕರ್ನಾಟಕ ಹಿ ಹ್ಯಾಡ್ ಟೇಕನ್ ಕರೆಕ್ಟ್ ಡಿಸಿಷನ್, ಸೊ ಇಟ್ ಈಸ್ ಸ್ಟೇಡ್ ಅಂತ ಕೊಟ್ಟರು. ಅದಾದ ನಂತರ ಮತ್ತಿಬ್ಬರು ಕಂಪ್ಲೇಂಟ್ ಕೊಟ್ಟರು. ಇವರು ಒಂದೆರಡು ಕಂಪ್ಲೇಂಟ್ ಕೊಟ್ಟರು, ಅವರೊಂದೆರಡು ಕಂಪ್ಲೇಂಟ್ ಕೊಟ್ಟರು. ಅವನ್ನೆಲ್ಲ ತೊಗೊಂಡು ನನಗೆ ಟೈಮ್ ಇರೋಂಗಿಲ್ಲ, ಅದಕ್ಕೆ ಆಮೇಲೆ ಒಂದು ಎಥಿಕ್ಸ್ ಕಮಿಟಿ ಅದ್ರದ್ದು, ಆ ಎಥಿಕ್ಸ್ ಕಮಿಟಿ ಕೊಟ್ಟಿನಿ. ನಾವು ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದ ಎಥಿಕ್ಸ್ ಕಮಿಟಿ. ಈಗೂ ಅದೇ ಪರಿಸ್ಥಿತಿ ಮುಂದುವರೆದು ಎಲ್ಲಿದೆ ಮೌಲ್ಯ ನೀವು ಹೇಳಿಬಿಡಿ. ರಾಜಕೀಯದಲ್ಲಿ ಮೌಲ್ಯ ಎಲ್ಲಿದೆ? ಮೌಲ್ಯ ಇದ್ದವರು ರಾಜಕೀಯ. ಇವತ್ತು ನಾನು ಈಗ ರಾಮಕೃಷ್ಣ ಹೆಗಡೆ ಅವ್ರದ್ದೊಂದು ಇದನ್ನು ನೋಡಿದೆ. ರಾಮಕೃಷ್ಣ ಹೆಗಡೆ ಅವರು ಅವರ ಬಂಗಾರಪ್ಪ ಅವ್ರದ್ದು ಏನು ಡಿಸ್ಕಷನ್ ನೋಡಿದೆ. ಅವತ್ತರ ಕೊನೆಗೆ ಇಬ್ಬರು ಮಾತಾಡಿದ ಒಬ್ರಿಗೊಬ್ಬರು ವಿರೋಧ ಮಾತಾಡಿ ಇಬ್ಬರು ಏನಂತೇವರು ನಾವು ಮೌಲ್ಯವನ್ನು ಕಾಪಾಡ್ಕೋಬೇಕಂದ್ರೆ ನಮ್ಮ ಧರ್ಮ ಅನ್ನೋದನ್ನು ಸದನದಲ್ಲಿ ಹೇಳಿ. ಅವತ್ತು ರಾಜಕೀಯಲ್ಲಿ ಮೌಲ್ಯ ಇತ್ತು, ಇವತ್ತೆಲ್ಲಿದೆ ಮೌಲ್ಯ? ಆಮೇಲೆ ನಾವು ನೋಡ್ತೀವಿ ಪ್ರಶ್ನೆ ಕೇಳಿದವರು ಹೊರಗೆ ಹೋಗಿಬಿಡ್ತಾರೆ. ಆವಾಗ ಸೆಷನ್ಗೆ ಅಟೆಂಡ್ ಆದ್ರೆ ಸೆಷನ್ ಪ್ರಾರಂಭ ಆದ ಸೆಷನ್ ಮುಗಿಯುವವರೆಗೆ ಯಾರೂ ಹೋಗ್ತಿದ್ದಿಲ್ಲ. ಇವತ್ತು ಅದು ಉಳಿದಿಲ್ಲ. ಜನನೂ ಹಂಗಾಗ್ಯಾರ. ಯಾವ ಶಾಸಕರನ್ನು ಸದನದಲ್ಲಿ ಕೂಡಿಸ್ಕೊಡಂಗಿಲ್ಲ, ಚೀಟಿ ಕಳಿಸ್ತಾರೆ, ಅಲ್ಲಿ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ಹಿಂಗಾಗಿ ಏನಾಗೈತೆ ಅಂದ್ರೆ ನಾವು ಒಂದು ಮಾತು ಭಾಳ ಸ್ಪಷ್ಟ ಹೇಳ್ತೀನಿ, ಎಲ್ಲಿವರೆಗೆ ದುಡ್ಡು ತೊಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕೋರು ಇರ್ತಾರೆ, ಅಲ್ಲಿವರೆಗೆ ರಾಜಕೀಯದಲ್ಲಿ ನೀವು ಮೌಲ್ಯವನ್ನು ಕೇಳುವಂಥ ಸಾಧ್ಯ ಇಲ್ಲ. ಕೇಳಬೇಡ್ರಿ ಅಂತ ನಿಮ್ಗೆ ಹೇಳ್ತೀನಿ ನಾನು. ಅದು ಎಲ್ಲಿ ಈಗ ನೋಡಿ, ಇವ್ರ ತಂದೆಯವರಿದ್ದರು ಆವಾಗಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಅನ್ಸ್ಕೊಂಡು, ಬೆಸ್ಟ್ ರೆವಿನ್ಯೂ ಮಿನಿಸ್ಟರ್ ಅನ್ಸ್ಕೊಂಡು, ಈಗ ಅವ್ರ ಅಪ್ಪ ಮಾಡಿದಾರೆ ಅಂತ ತಿಳ್ಕೊಂಡು ಅವ್ರ ಅಪ್ಪನ ಏನಂದ್ರೆ ಕಾಂಪಿಟೇಷನ್ ಥರ ಅಂದ್ರೆ ಒಳ್ಳೆಯ ಮೌಲ್ಯವನ್ನು ಕಾಪಾಡಬೇಕಂತ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹಾಗೆ ಎಲ್ಲರ ಕಡೆ ಬಂದರೆ ಮತ್ತು ಕರ್ನಾಟಕದಲ್ಲಿ ಮೌಲ್ಯವನ್ನು ನಾವು ಕಾಣ್ಬೋದು. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.